ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಾಹುಲ್ ಸ್ವಾಗರ್ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತು ನಾವು ಏನು ಮಾಡತ್ತು ಬಂದು ಅಂದ್ರೆ MT-50 ಎವರೇಜ್ ಚೆಕ್ ಮಾಡಕ್ಕೆ ಬಂದು ನಿಮ್ಮ ತಮ್ಲೈನ್ ನೋಡ್ರೆ ಗೊತ್ತಾಗಿರ್ತೈತಿ. ಬೇರೆ 1 ಲೀಟರ್ MT-50 ಎಷ್ಟು ಎವರೇಜ್ ಕೊಡೋದೈತಿ ಹೇಳಿ ನೋಡೋಣ. ಕಂಪ್ನಿ ಹೊತ್ತಿಂದ್ರೆ MT-50 ಎವರೇಜ್ 55 ಹೇಳಿದಾರ. ಅವರು 55ರಿಂದ 60 ತನಕ ಕೊಡದೈತಿ ಇದಾರೆ. ಬಟ್ ನಾವು ಇವತ್ತು ಚೆಕ್ ಮಾಡೋಣ. ಬೇರೆ ಈ ಬೈಕ್ ತೊಗೊಂಡು 1 ಇಯರ್ ಆತೀಗ. ಈಗ ಎವರೇಜ್ ಎಷ್ಟು ಕೊಡದೈತಿ ಏನೈತಿ ಎಲ್ಲ ಚೆಕ್ ಮಾಡೋಣ. ಬೇರೆ ಐತಿ ಇದು 1 ಲೀಟರ್ ಪೆಟ್ರೋಲ್ ಐತೆ. 1 ಲೀಟರ್ ಪೆಟ್ರೋಲ್ ತೊಗೊಂಡು ಹೋಗೈತಿ. ಬರ್ರಿ ಚಾಲು ಮಾಡೋಣ. 1 ಲೀಟರ್ ತೊಗೊತ ಈಗ. ನೋಡ್ರಿ ಎವರೇಜ್ ಚೆಕ್ ಮಾಡಕ್ಕೆ ಕರೆಕ್ಟ್ 1 ಲೀಟರ್ ಪೆಟ್ರೋಲ್ ತಂದು ನಾವೀಗ ಇದನ್ನ ಹಾಕಿ ಚೆಕ್ ಮಾಡೋಣ. ಈ ಗಾಡಿಯಾಗ ಒಂದಿಟ್ಟು ಪೆಟ್ರೋಲ್ ಐತಿ, ಅದನ್ನ ಖಾಲಿ ಮಾಡ್ಬೇಕು. ಪೈಲ ಎಷ್ಟು ಪೆಟ್ರೋಲ್ ಐತಿ ನೋಡೋಣ್ರಿ. ನೋಡ್ರಿ ಬ್ಲಿಂಕ್ ಆಗೈತೆ. ಹೋಗೈತಿ ನಾ ಗಾಡಿ ಎಟ್ರ ತಗ ಹೋಗೈತಿ ನೋಡಿ. ಪೂರಾ ಪೆಟ್ರೋಲ್ ಎಲ್ಲ ಖಾಲಿ ಮಾಡಿ ಆಮೇಲೆ ಪೆಟ್ರೋಲ್ ಹಾಕಿ ಚಾಲು ಮಾಡೋಣ. ಬರ್ರಿ NH4 ಹೈವೇಗೆ ಬಂದು ನಾವೀಗ. ಇದು ಬೆಂಗಳೂರು ಟು ಪುಣೆ NH4 ಹೈವೇ ಐತಿ. ಬರ್ರಿ ಚೆಕ್ ಮಾಡೋಣ್ರಿ ಇಲ್ಲಿ. ಬರ್ರಿ ಹೋಗೋಣ್ರಿ ಈಗ. ಚಾಲು ಮಾಡ್ರಿ, ರೈಡ್ ಚಾಲು ಮಾಡತ್ತು. ನೋಡ್ರಿ ಈಗ ಪೆಟ್ರೋಲ್ ಖಾಲಿ ಹಾಕಿ ಬಂದೈತಿ. ಇನ್ನೊಂದು ಇಂಟ ಐತಿ. ಗಾಡಿ ಬಂದು ಬೆಳ ಐತಿ ಈಗ ಆಲ್ರೆಡಿ. ನೋಡ್ರಿ ರೇಸ್ ಹಿಡಿದ್ರೆ ಹೋಗೋ 65 ಅಕೌಂಟ್ ಐತಿ. ನೋಡ್ರಿ ಖಾಲಿ ಹಾಕಿ ನೋಡ್ರಿ ಗಾಡಿ ಪೂರ ಪೆಟ್ರೋಲ್ ಖಾಲಿ ಆಗೈತಿ ಈಗ. ಪೂರ ನೋಡ ಚಾಲು ಆಗತ್ತಲ್ಲ ನೋಡ್ರಿ. ಇನ್ನು 1 ಲೀಟರ್ ಪೆಟ್ರೋಲ್ ಹಾಕೋಣ. 2 ಲೀಟರ್ ತಂದು ನಾವು 1 ಲೀಟರ್ 1 ಲೀಟರ್ 1 ಲೀಟರ್ ಪೆಟ್ರೋಲ್ ಹಾಕಿ ಪೂರ ಖಾಲಿ ಮಾಡ್ತು. ಆಮೇಲೆ ನಾವು ಬರಾಕ್ಬೇಕು ಮತ್ತೆ ಹೊಳ್ಳಿ. ಅದಕ್ಕೆ 1 ಲೀಟರ್ ತುಂಬಿಟ್ಕೊಂಡು ಈಗ ನೋಡಿ ಚಾಲು ಆಗತ್ತಿಲ್ಲ ಗಾಡಿ. ಈಗ ಪೆಟ್ರೋಲ್ ಹಾಕಕ್ಕೆ ಚಾಲು ಮಾಡಿದ್ವು. ಟೋಟಲ್ 1 ಲೀಟರ್ ಐತಿ ಸಾಕಾಯ್ತು. ನೋಡ್ರಿ 1 ಲೀಟರ್ ಎಲ್ಲ ಹಾಕಿದ್ವಿ ಈಗ. ಅದ್ರ ಸ್ಪೀಡೋಮೀಟ್ರು 0 ಮಾಡ್ಬೇಕು ಈಗ. ಎವರೇಜ್ ಚೆಕ್ ಮಾಡ್ಬೇಕಂದ್ರೆ ಈಗ ನೋಡ್ರಿ ಈಗ ಸ್ಪೀಡೋಮೀಟ್ರ್ 0 ಮಾಡೈತಿ. ಈಗ 1 ಲೀಟರ್ ಪೆಟ್ರೋಲ್ ಹಾಕೈತಿ. ಬೇರೆ ಚೆಕ್ ಮಾಡಂದ್ರಿ ಈಗ ಎವರೇಜ್. ನೋಡ್ರಿ ಹೆಂಗ್ ಲುಕ್ ಕಾಣ್ತೈತೆ. ಚಾಲು ಆಯ್ತು. 0 ಮಾಡಿದ್ದು ನಡ್ರಿ ಹೋಗ್ರಿ. ಕೊಡ್ತಾ ಹಿಂಗ ನೋಡಿ 10 ಕಿಲೋಮೀಟರ್ ಆತು ಈಗ. ಈಗ ಹೊಂಟೈತಿ. ಬೇರೆ ನೋಡೋಣ ಎಷ್ಟು ಮಾಡ ಹೋಗೋದು ಅಂತ ಹೇಳಿ. ಈಗ 10 ಕಿಲೋಮೀಟರ್ ಆತು. ಇಡೀ ನನ್ನ ಕೈಲಿ ನೋಡ್ರಿ ಈಗ 20 ಕಿಲೋಮೀಟರ್ ಆಗೈತಿ. ನೋಡ್ರಿ 20 ಕಿಲೋಮೀಟರ್ ಆಗೈತಿ. ಗಾಡಿ 20 ಕೊಟ್ಟೈತಿ ಈಗ. ನೋಡ್ರಿ ಈಗ 25 ಕಿಲೋಮೀಟರ್ ಆಯ್ತು. ನೋಡ್ರಿ ನೋಡ್ರಿ 30 ಕಿಲೋಮೀಟರ್ ಬತ್ತೀಗ. ನಾ ಅನ್ಕೋತೀನಿ ನನ್ನ ಪ್ರಕಾರ 35ರಿಂದ 40 ಕಿಲೋಮೀಟರ್ ಕೊಡ್ತೈತೆ ಅಂತೇಳಿ.
ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳತ್ರ 30-45 ಕೊಡ್ತೈತೆ ಅಂತೇಳಿ. ಬಟ್ 1 ಲೀಟ್ರ್ ಪೆಟ್ರೋಲ್ ಹಾಕಿ ನಾ ಹಿಂಗೆ ಯಾವತ್ತು ಚೆಕ್ ಮಾಡೇ ಇಲ್ಲ, ಇವತ್ತು ಚೆಕ್ ಮಾಡಕ್ಕೆ ಬಂದನು. ಬೇರೆ ನೋಡೋಣ ಎಷ್ಟು ತೋರ್ತೈತಿ. ನನ್ನ ಪ್ರಕಾರ ಏನು ನಂದು ಕರೆಕ್ಟ್ ಐತೋ ಏನು ಇನ್ನು ಅದಕ್ಕೆ ಜಾಸ್ತಿನೇ ಕೊಡ್ತೈತಿ ಎವರೇಜ್ ಅಂತೇಳಿ ಚೆಕ್ ಮಾಡೋದು ಬರ್ರಿ. ಈಗ 35 ಬಂತು, 35 ಕಿಲೋಮೀಟರ್ ಬಂದೈತಿ. ಈಗ ಪೆಟ್ರೋಲ್ ಇನ್ನೂ ಹೊಂಟೈತಿ. ನೋಡ್ರಿ ಈ ಸಲ ಆದ್ರೂ ನೋಡ್ರಿ ಪೆಟ್ರೋಲ್ ಪೂರ ಖಾಲಿ ಆಯ್ತು. 2 ಟ್ರೇಸ್ ಹಿಡಿದ್ರೆ ಹೋಗತ್ತಾಗೈತಿ ನೋಡಿ. 40.7 ಕಿಲೋಮೀಟರ್ ಆಗೈತೆ, ಅಂದ್ರೆ 41 ಕಿಲೋಮೀಟರ್ ಟೋಟಲ್ ನೋಡ್ರಿ. ಏನೇ 40 ಕಿಲೋಮೀಟರ್ ನೋಡ್ದೆ ಆತ್ ಖಾಲಿ. ನೋಡ್ರಿ ಟೋಟಲ್ ನಾವು ಚೆಕ್ ಮಾಡಿದ್ವಿ. ಈಗ ಎವರೇಜ್ ಎಷ್ಟೈತಿ 1 ಲೀಟರ್ ಟೋಟಲ್ ಪೆಟ್ರೋಲ್ ಹಾಕಿದ್ದು ಟೋಟಲ್ 40.7 ಕಿಲೋಮೀಟರ್ ಹೋಗೈತಿ. ಅಂದ್ರೂ ಎವರೇಜ್ ಚಲೋ ಐತಿ ಬೈಕದ್ದು. ಅಂದ್ರೂ ನಾ ಅನ್ಕೊಂಡ ಪ್ರಕಾರ ನಾ 1 ವರ್ಷ ಎಕ್ಸ್ಪೀರಿಯನ್ಸ್ ಮೇಲೆ ಏನೇ ಕರೆಕ್ಟ್ 40 ಕೊಡದೈತಿ. 35ರಿಂದ 40 ಏನೇ ಅಷ್ಟ ಬರ್ತೇವೆ ಎವರೇಜ. ನೋಡ್ರಿ ಇಷ್ಟ ಐತಿ MT-15 ಎವರೇಜ. ಬರ್ರಿ ನೋಡ್ರಿ ಟೋಟಲ್ 40.7 ಕಿಲೋಮೀಟರ್ ಹೋಗೈತಿ. 0 ಮಾಡ್ಕೊಂಡು ತೊಗೊಂಬಂದಿದ್ದು. 1 ಲೀಟ್ರಿಗೆ ಇಷ್ಟು ಎವರೇಜ್ ಕೊಡ್ತೈತೆ ಅತ್ತೆ ಗೊತ್ತಾತೀಗ. ನಾವು 1 ವರ್ಷ ಯೂಸ್ ಮಾಡೀನಿ ಇದನ್ನು. ಮೈಸೂರು, ಬೆಂಗಳೂರು, ಊಟಿ ಅತ್ತೆ ಎಲ್ಲ ಅಡ್ಡಾಡಿ ಲಾಸ್ಟ್ ಇಟ್ಟು ಎವರೇಜ್ ಕೊಟ್ಟೈತಿ. ಈಗ ಟೋಟಲ್ 40.7 ಕಿಲೋಮೀಟರ್ ಆಗೈತಿ. ಎಷ್ಟು ಚಲೋ ಐತೆ ಮಾತ್ರ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಬಾಜು ಬೆಲ್ ಐಕನ್ ಹತ್ತಿ ಒತ್ತಿರಿ. ಮತ್ತು ನಾ ಏನಾರು ಹೊಸ ವಿಡಿಯೋ ಬಿಟ್ಟಿನ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ. ಧನ್ಯವಾದಗಳು.